conference held in the city today, the All India Theravada Women's Council announced a major public health initiative to mark World Cancer Day. Addressing the media, Mrs. Lakshmi Bohra, representing the All India Theravada Women's Council, informed that a free cervical cancer screening and treatment campaign will be conducted on 4th February. The initiative is being organized by the Gandhinagar branch in Bengaluru with the aim of reaching and supporting a larger section of women. She stated that the campaign is open to women between the ages of 21 and 65 and urged the citizens of Bengaluru to make full use of this life-saving opportunity. The screening process is simple, safe, painless, and will be conducted on the spot. The campaign will be inaugurated by Karnataka Health and Family Welfare Minister Dinesh Gundu Rao, while actress Sanjana Galrani has come on board as the brand ambassador for the initiative. As part of this campaign, free screening and treatment facilities have been arranged across 20 hospitals. Highlighting the growing concern, the speakers noted that cervical cancer cases are rising, especially among working women in Bengaluru, making early detection more critical than ever. They also mentioned that recognizing the increasing prevalence of cervical cancer, the central government has launched a special vaccination drive to help prevent the disease. The campaign aims not only to detect cervical cancer at an early stage but also to ensure timely treatment for those affected. The press conference was attended by Secretary Vijay Jain, Coordinator Indu Kimvesar Neeta Godia, and other members of the organization. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರಯ್ಯ ಅಂತ ತೇರಾಪಂಥ್ ಮಹಿಳಾ ಮಂಡಲ ಮತ್ತು ತೇರಾಪಂಥದ ಸಮಾಜಕ್ಕೆ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಸಹೋದರಿಯರು ತೇರಾಪಂಥ್ ಮಹಿಳಾ ಮಂಡಲ್ ಅದರ ಗಾಂಧಿನಗರ ಶಾಖೆಯ ಆಗಿರುವಂತಹ ಲಕ್ಷ್ಮೀ ಬೋರಾರವರು, ವಿಜೇತರಜಿಯವರು, ಸೆಕ್ರೆಟರಿಯವರು ಮತ್ತೆಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ನಿಮಗೆ ವಿಷಯವನ್ನು ಸುವಿಸ್ತಾರವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ. ಇದು ಮಹಿಳೆಯರ ಆರೋಗ್ಯದ ವಿಚಾರವಾಗಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸುಮಾರು 20ರಿಂದ 25 ಆಸ್ಪತ್ರೆಗಳನ್ನು ತಮ್ಮ ಸಂಸ್ಥೆಯೊಳಗೆ ಜೊತೆಯಲ್ಲಿ ಜೋಡಿಸಿಕೊಂಡು ಅವತ್ತು ಕ್ಯಾನ್ಸರ್ ಮುಕ್ತವಾಗಿರ್ತಕ್ಕಂಥ ಮತ್ತು ಕ್ಯಾನ್ಸರಿಗೆ ತುತ್ತಾಗಿರ್ತಕ್ಕಂಥ ಅಥವಾ ಕ್ಯಾನ್ಸರ್ ಬರುವ ಮುಂಚೆಯೇ ನಾವು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಅದ್ರ ಬಗ್ಗೆ ಅವೇರ್ನೆಸ್, ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತದಲ್ಲಿ ಏಕಕಾಲಕ್ಕೆ ಒಂದೇ ದಿನ ನಡೀತಕ್ಕಂಥ ಈ ಕಾರ್ಯಕ್ರಮ. ಇದು ಹೊಸ ಉದ್ದೇಶ ಅಂತ ಏನಿಲ್ಲ. ಮೊದಲಿಂದಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸರ್ಕಾರಗಳು ಇದಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಆದರೂ ಕೂಡ ಇದು ನಿಯಂತ್ರಣಕ್ಕೆ ಬಂದಿಲ್ಲ. ಮಹಿಳೆಯರ ನೋವು ನಮಗೆ ಗೊತ್ತಾಗೋದಿಲ್ಲ. ಅವರ ಮನದಾಳದಲ್ಲಿರ್ತಕ್ಕಂಥ ಮತ್ತು ಉದ್ಯೋಗಸ್ಥ ಮಹಿಳೆಯರು ತುಂಬ ದಿನನಿತ್ಯ ಅವರ ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಬೆಂಗಳೂರು ನಗರ ಭಾಗದಲ್ಲಿ ಅವರುಗಳಿಗೆ ಏನಿರುತ್ತೆ ಏನಿರೋಲ್ಲ, ತಮ್ಮ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ವಿವಾಹಿತ ಮಹಿಳೆಯರಲ್ಲೂ ಕೂಡ ಇದು ಹೆಚ್ಚಿನ ಒಂದು ಕಾಯಿಲೆ ಇರುತ್ತೆ ಅಂತ ನಾವು ಹೇಳ್ಕೊಳ್ತೀವಿ. ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಇದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಬಂದಿದೆ. ಇದನ್ನು ಉಚಿತವಾಗಿ ನಮ್ಮ ಜನಕ್ಕೆ ಹಂಚಬೇಕು, ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ನಾವು ಭರಿಸ್ತೀವಿ ಅಂತ ಹೇಳಿ ಈ ಸಂಘಟನೆ, ತೇರಾಪಂಥ ಮಹಿಳಾ ಸಂಘಟನೆ ನಿರ್ಧಾರವನ್ನು ಮಾಡಿದೆ. ಆದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ತಮ್ಮೆಲ್ಲರ ಪ್ರಚಾರ ಬೆಂಬಲ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಮ್ಮ ಅಖಿಲ ಭಾರತೀಯ ತೇರಾಪಂಥ್ ಮಹಿಳಾ ಮಂಡಲ್ ಅಂತ ದೊಡ್ಡ ಸಂಘಟನೆ, ನ್ಯಾಷನಲ್ ಸಂಘಟನೆ, ಅದು 550+ ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ನಮ್ಮ ತೇರಾಪಂಥ್ ಮಹಿಳಾ ಮಂಡಲ್ ಗಾಂಧಿನಗರ್ ಬೆಂಗಳೂರು ಒಂದು ಬ್ರಾಂಚ್. ವಿ ಆರ್ ನಮ್ಮ ಅಧ್ಯಕ್ಷರಾಗಿರೋರು ಲಕ್ಷ್ಮೀಜಿ ಬೋಹ್ರಾ, ನಾನು ಸೆಕ್ರೆಟರಿ, ಇವ್ರು ನಮ್ಮ ಟ್ರೆಷರರ್ ಸೀಮಾಜಿ ಜೈನ್, ಮತ್ತು ಇವರಿಬ್ಬರು ನಮ್ಮ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಕನ್ವೀನರ್ಸ್. ಇವರು ಇಂದುಜಿ ಖಿವೇಸ್ರಾ ಮತ್ತು ಇವರು ನೀತಾಜಿ ಗಾದ್ಯಾ. ತುಂಬ ತಿಂಗಳಿಂದ ನಾವು ಶ್ರಮ ಪಟ್ಟು ಸುಮಾರು 15 to 20 ಹಾಸ್ಪಿಟಲ್ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸಸ್ ಜೊತೆ ಟೈಅಪ್ ಮಾಡಿ ನಾವು ಈಗ ಈ ನಿಷ್ಕರ್ಷಕ್ಕೆ ಬಂದಿದ್ದೀವಿ ಕಿ 4th ಫೆಬ್ರವರಿ ದಿವಸ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಫ್ರೀ ಸರ್ವೈಕಲ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಎಲ್ಲರಿಗೂ ಆ ದಿವಸ ಫ್ರೀ ಆಗಿರುತ್ತೆ. ಆಲ್ ಮ್ಯಾರಿಡ್ ವಿಮೆನ್ 21 to 65 years of age. ಆ್ಯಂಡ್ ಇದು ಯಾರು ಗರ್ಭಾಶಯ ತೆಗೆದುಬಿಟ್ಟಿದ್ದಾರೆ ಅವರು ಕೂಡ ಬರ್ಬೋದು. ಆಲ್ ಮ್ಯಾರಿಡ್ ಲೇಡೀಸ್ ಯಾರು ಈ ಫ್ರೀ ಸರ್ವಿಸ್ನ ಆ ದಿವಸ ಯೂಸ್ ಮಾಡಿ ತುಂಬ
ಇಡೀ ಬೆಂಗಳೂರಿಗೆ ನಾವು ಕವರ್ ಮಾಡಿದ್ದೀವಿ. ಕೆಂಗೇರಿ ಇರಲಿ, ಶೇಷಾದಿಪುರಂ ಇರಲಿ, ಶ್ರೀರಾಮ್ಪುರಂ ಇರಲಿ, ಮತ್ತು ಈ ಕಡೆ ಹೊಸಕೋಟೆ ತನಕ. ದ ನಾರ್ತ್ ಟು ಸೌತ್ ಆಫ್ ಬ್ಯಾಂಗ್ಳೂರ್ ವಿ ಆರ್ ಕವರಿಂಗ್ ಇನ್ ದಿಸ್. ಆ್ಯಂಡ್ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ಜಾಸ್ತಿಯಿಂದ ಜಾಸ್ತಿ ಜನ ಬನ್ನಿ, ಮತ್ತು ಆ ದಿವಸ ಫ್ರೀ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿ. ಮತ್ತು ಇದಕ್ಕೆ ಫೇಸ್ 2 ಒಂದ್ಸತಿ ಟೆಸ್ಟ್ ಡಯಾಗ್ನೋಸ್ ಎಲ್ಲ ಆದಮೇಲೆ ಫೇಸ್ 2ನಲ್ಲಿ ನಾವು ಫ್ರೀಯಾಗಿ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ತರ್ತಾ ಇದ್ದೀವಿ. ಅದು ತುಂಬ ಫ್ರೀ ಇರುತ್ತೆ. ಮತ್ತು 15+ ಇಯರ್ಸ್ ಗರ್ಲ್ಸಿಂದ ಅದೆಲ್ಲ ವ್ಯಾಕ್ಸಿನೇಷನ್ ತಗೋಬಹುದು. ಮತ್ತು ಈ ಟೆಸ್ಟಲ್ಲಿ ಯಾರು ಫಾರ್ ಎಕ್ಸಾಂಪಲ್ ಗಾಡ್ ಫಾರ್ಬಿಡ್ ಆದರೆ ಪಾಸಿಟಿವ್ ಬಂದುಬಿಟ್ರು ಅವ್ರಿಗೂ ಕೂಡ ನಾವು ವ್ಯಾಕ್ಸಿನೇಷನ್ ಯಾವ ಲೆವೆಲ್ದು ಬೇಕು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆ ಥರ ವ್ಯಾಕ್ಸಿನೇಷನ್ ಕೂಡ ನಾವು ಎಲ್ಲರಿಗೂ ಫ್ರೀ ಮಾಡ್ತೀವಿ. ಟ್ರೀಟ್ಮೆಂಟ್ ಎಲ್ಲ ಫ್ರೀ ಇರುತ್ತೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. जय जिनेन्द्र, गुड आफ्टरनून। अखिल भारतीय तेरापंथ महिला मंडल के निर्देशन में ये काम हम कर रहे हैं। पेप्समियर टेस्ट 4 फरवरी को वर्ल्ड कैंसर डे है, तो उसमें हमारी ऑल ओवर इंडिया में 570 ब्रांचेस है, तो सबकी सब ब्रांच ये काम कर रही है। और बेंगलोर में हमने 18+ या 20 हॉस्पिटल से टाइप किया है, तो ये सब जगह फ्री ऑफ कॉस्ट ये काम हम लोग कर रहे हैं। तेरापंथ महिला मंडल गांधीनगर ब्रांच से मैं अध्यक्ष लक्ष्मी बोहरा। मेरा उद्देश्य है कि पूरे कर्नाटक से जितनी भी लेडीज़ हो वो कैंसर मुक्त हो जाए। और आगे भी हमारा ये प्रोग्राम वैक्सीनेशन का प्रोग्राम चलेगा, और जिसका भी पॉजिटिव आएगा उसको भी हमारी ब्रांच हेल्प करेगी। तो ज़्यादा से ज़्यादा आप इसका प्रचार प्रसार करें, ऑल ओवर कर्नाटक में आप इसका प्रचार प्रसार करें। थैंक यू सो मच।